ಉಲ್ಲಾಸ್ ಕುಮಾರ್. ಎಲ್ಲರೂ ನನ್ನ ಕರೆಯೋದು ಯುಕೆ ಹುಲಿ ಅಂತ ಕರೀತಾರೆ. ಬಹಳಷ್ಟು ಮಗು ಇದ್ದಾಗ ಗಿಡ್ಡ ಇದ್ದ ಆ ಒಂದು ಇದ್ರೊಳಗೆ ನಿನ್ ಮಗ ಗಿಡ್ಡದನ ಅಂತ ಹೇಳ್ಕೊಂಡು ಅಂದಾಗ ನನಗೆ ಬಹಳಷ್ಟು ದುಃಖ ಆಗ್ತಿತ್ತು. 1ನೇ ಕ್ಲಾಸಿಗೆ ಸೇರಿಸಿದೆ. 1ನೇ ಕ್ಲಾಸಿಂದ ಸೇರಿಸಿದಾಗ ಅವನಿಗೆ ನನ್ನ ಜೊತೆನೆ ಬರ್ತಾ ಇದ್ದ ಅವನು ಸ್ಕೂಲಿಗೆ. Touching, 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 touching. Dow, 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 low, low, low. ನಾನು ಹುಟ್ಟಿ ಬೆಳೆದ ಮಠದಾಗ ಒಂದು ಮೈಕ್ ಇಡುವಂತ ಶಕ್ತಿ ಕೊಟ್ರಿ ಅಲ್ಲ, ನಿಮ್ಮ ಮಗನಿಗರಿಗೆ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಸಹಕಾರ ನಾ ಯಾವತ್ತೂ ಮರೆಯಲ್ಲ. ಯಾವತ್ತಿಗೂ ನಾನು ಮಗನಿಗರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಒಂದು ನಾನೊಂದು ಸಾಧನೆ ಮಾಡ್ಬೇಕು ಮಮ್ಮಿ ಅಂತಿದ್ದ. B.Ed ಮಾಡ್ತೀನಿ ಅಂದ. ಆಯ್ತಪ್ಪ, ನೀನು ಒಂದು ಉದ್ಯೋಗದಲ್ಲಿ ಹೋಗು, ನಾವು ಇರೋ ತನಕ ನೋಡ್ತೀವಿ, ಮುಂದೆ ನಿನ್ಗೆ ಯಾರು, ನಿನ್ನ ಕಾಲ ಮೇಲೆ ನೀನು ನಿಂದ್ರು ಅಂತ ತಿಳ್ಕೊಂಡು ಅವನಿಗೆ ಬುದ್ಧಿ ಹೇಳ್ತಾ ಇದ್ವಿ. ಅದರಂತೆ ಅವನು ಆ ಥರ ಆದ. ಮನ್ಯಾಗ ನಾ ಪ್ರೀತಿಯ ಮಗ. ನನಗೆ ಇನ್ನೊಂದು ತಾತ ಅಂದ್ರೆ ಭಾಳ ಇಷ್ಟ, ಅಜ್ಜಿ ಅಂದ್ರೆ ಭಾಳ ಇಷ್ಟ. ಅದೊಂದು ಕನಸಿತ್ತು. ಈಗ ನಾ ಸ್ಟೇಜ್ ಮೇಲೆ ಕಾಮಿಡಿ ಕೇಳಿ ಸ್ಟೇಜ್ ಮೇಲೆ ನಿಂದಿರಿಸ್ಬೇಕು. ನಾನು ಅಜ್ಜಿ ಕೂಡ ನಾ ಫೋಟೋ ತಕ್ಕೋಬೇಕು. ನಮ್ಮ ಆಯಿ ಕೂಡ ಭಾಳ ಅಂದ್ರೆ ಭಾಳ ಡ್ರೀಮ್. ಕಣ್ಣು ಮುಂದೆನೇ ಎಕ್ಸ್ಪರ್ಟ್ ಆದರು. ನಮ್ಮ ತಾತ ನನ್ನ ಜೀವ ಆದ್ರೆ ನಮ್ಮ ಅಜ್ಜಿ ನನ್ನ ಹಿಡಿತ. ನಾವು ಹುಟ್ಟುತ್ತೆ ಬೆಳೆದಿದ್ದೆ ಆಯಿ ಮುತ್ತನ ಬಳಿ. ನಮ್ಮ ಆಯಿ ಮುತ್ತ ಪ್ರಪಂಚನೇ ಬೇರೆ ಗೊತ್ತಿಲ್ಲ ನನಗೆ. ನಮ್ಮತ್ತೆ ಹೇಳಿದ್ದೆ ನಾನು, ನಮ್ಮತ್ತೆ ನನ್ನಷ್ಟೇ ಹೈಟ್ ಕಮ್ಮಿ. ನಮ್ಮತ್ತೆ ಒಂಥರ ಸ್ವೀಟ್ ಮಗು. ನಮ್ಮ ಅಣ್ಣನ ಮಗಳ ಹಂಗಲ್ಲ ಹಂಗ. ನಮ್ಮ ಅಣ್ಣನ ಮಗಳು, ಅಣ್ಣನ ಮಗಳ ಹತ್ರ ಎಲ್ಲೋನಲ್ಲ, ನನ್ನ ಮಗಳೇ ಅಂತೀನಿ. ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ಎಲ್ಲರ ಥರ ನಾನು ಸ್ವಲ್ಪ ಲವ್ ಮಾಡಿದ್ದೆ. ಅದು ಹೆಂಗೆ ಕೋಇನ್ಸಿಡೆಂಟ್ ಆಯ್ತಂದ್ರೆ, ಕಾಮಿಡಿ ಕಿಲಾಡಿಗೆ ನಾನು ಸೆಲೆಕ್ಟ್ ಆದೆ. ಅವತ್ತೇ ಅವ್ರದ್ದು ಮದುವೆ ಇತ್ತು. ಎಷ್ಟು ಚಂದ ಪ್ರೀತಿ ಮಾಡಿದೆ, ನಡು ನೀರ ಕೈ ಬಿಟ್ಟು ಹೋಗಿದೆ. ನಾನು ನಿನಗೇನು ಕಮ್ಮಿ ಮಾಡಿದೆ? ಎಷ್ಟು ಚಂದ ನೋಡ್ಕೊಂಡಿನಿ. ನಾ ಬದುಕಲ್ಲ, ನಾನು ಸಾಯ್ತೀನಿ. ನಾ ಬದುಕಲ್ಲ, ನಾನು ಸಾಯ್ತೀನಿ. ಎಷ್ಟು ಚಂದ ಪ್ರೀತಿ ಮಾಡಿದೆ, ಬಿಟ್ಟು ಒಂದು ಮಗ. ಹಲೋ ಹಲೋ, ಉಲ್ಲಾಸ್ ಅವರಾ? ಹಾಂ ಹೇಳ್ರಿ ಸರ್. ಉಲ್ಲಾಸ್, ನಾವು ಜಿ ಕನ್ನಡದಿಂದ. ಹಾಂ ಸರ್. ನೀವು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೀರಾ? ಹೌದ್ರಿ ಸರ್. ಲಗೇಜ್ ಸಮೇತ ನಾಳೆ ಸ್ಟುಡಿಯೋಗೆ ಬರಬೇಕು. ಹಾಂ ಸರ್. ಓಕೆನಾ? ಓಕೆ ಸರ್, ಓಕೆ ಸರ್. ಮಗ, ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗ್ಬಿಟ್ಟೀನಿ. ಅದೃಷ್ಟದ ಬಾಗಿಲು ತೆರೀತ್ ನಿನಗ ಮಗ. ಈಗ ಒಂದು ಹುಡುಗಿ ಸಲಿಂದ ನನ್ನ ಜೀವನ ಕಳ್ಕೊತಿದ್ದೆ. ಇಲಿ ತರ ಆಗಿದಿ, ಹುಲಿ ಆಗಿದಿ, ಈಗ ಹುಲಿ ಆತೀನಿ ಮುಂದ. ಬಿಟ್ಟು ಹೋದವರಿಗೆ ಯಾವ ಥರ ಬೆಳಿಬೇಕಂದ್ರೆ ಆ ಥರ ಬೆಳಿಬೇಕು ಅನ್ನೋದು ಇತ್ತು. ಸೆಲೆಕ್ಷನ್ ಅಂತ ಫೋನ್ ಬಂತು. ಅವಾಗ ಅನ್ಕೊಂಡೆ, ಆ ದೇವ್ರು ಇಲ್ಲಿಟ್ಟಾನ, ಕಳ್ಕೋದರ್ಸಂತೆ ಒಂದು ಪಡ್ಕೊಳಕ್ಕಿಟ್ಟಾನ. ಅದು ಒಂದು ನನ್ನ ಸ್ಫೂರ್ತಿ ಬಂತು ಅವಾಗೆ. ಎಲ್ಲರೂ ಸ್ಟೇಜಿಗೆ ಕರ್ಕೊಂಡ್ಬಂದು ನಿಮ್ಮ ಪ್ರೀತಿ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಉಲ್ಲಾಸ ಬಲ್ಲಿ ಜೋರ್ ಚಪ್ಪಾಳೆ ಫಾರ್ ಅತ್ಯದ್ಭುತ ಪ್ರತಿಭೆಗೆ. When the door closes, a window opens ಅಂತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಆ ರೀತಿ ಒಂದು ದೊಡ್ಡ ವಿಂಡೋ ಓಪನ್ ಆಗಿದೆ. ನಮ್ಮ ಉಲ್ಲಾಸ್ ಜೀವನದಲ್ಲಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅನ್ನೋ ಒಂದು ದೊಡ್ಡ ಡೋರ್ ಓಪನ್ ಆಗಿದೆ. ನಿನ್ನ ನಟನೆ ಮೂಲಕ ವಾರ ವಾರ ನಮ್ಮ ಕರ್ನಾಟಕ ಜನತೆಗೆ ಕಚ್ಚುಗಳು ಇಡ್ತಾ ಇದೆಯಾ. ಅದನ್ನ ಮೀರಿ ಒಬ್ಬ ಗ್ರಾಜುಯೇಟ್ ಆಗಿ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಿದ್ಯಾ ನೀನು. ಇನ್ನೇನಪ್ಪ ಹೇಳ್ಬೇಕು ನಿನ್ ಬಗ್ಗೆ? ಇಂಥ ಪ್ರತಿಭೆ ನಮ್ಮ ವೇದಿಕೆಯಲ್ಲಿರೋದು ನಾವು ಹೆಮ್ಮೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಇದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನಿಜವಾಗ್ಲೂ ಅದ್ಭುತ. ರಮೇಶ್ ಸರ್, ಆ ಲಾಸ್ಟ್ ಪಾರ್ಟ್ ಮಾತ್ರ ಅದು ಅವ್ರ ಜೀವನದಲ್ಲಿ ನಡೆದಿರುವಂತ ಘಟನೆ, ಅದು ರೆಕಾರ್ಡ್ ಆಗಿಲ್ಲ. ಅದನ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡಿದ್ವಿ. ಅದರ್ವೈಸ್ ತರುಣ,
ಹೇಳಪ್ಪ. ನನಗೆ ಆ ವಿಡಿಯೋ ನೋಡಿದಾಗ ಒಂದನ್ಸಿದ್ದು, ಯೂಶುವಲ್ ಆಗಿ ಒಂದು ಯಾವುದೋ ಒಂದು ವಿಟಿ ತೋರಿಸಿದ್ರೆ ಅದರಲ್ಲಿ ಒಂದು ಇನ್ಸ್ಪಿರೇಷನ್ ಆಗುವಂಥದ್ದು ಒಂದೇನೋ ಒಂದು ವಿಷಯ ಇರುತ್ತೆ. ಇವ್ರ ಬದುಕಲ್ಲಿ ಎಷ್ಟು ಆಯಾಮಗಳಿಂದ ನೋಡಿದ್ರೆ ನೀವು, ಒಂದು ಅವ್ರಿಗಿದ್ದಂಥ ಒಂದು ದೈಹಿಕ ಸಮಸ್ಯೆಯಿಂದ ಅದರಿಂದ ಆಚೆ ಬರೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಎರಡನೇದು ಅವ್ರ ಎಜುಕೇಶನ್ ಮುಂದುವರಿಸಿ ಮಕ್ಕಳಿಗೆ ಅಲ್ಲಿ ಹೇಳ್ಕೊಡ್ತಾರೆ ಅಂತಂದ್ರೆ ಅದೊಂದು ಇನ್ಸ್ಪಿರೇಷನ್ ಆಗಿ ನಿಂತ್ಕೊಂತಾರೆ. MA B.Ed MSc B.Ed MSc B.Ed MSc B.Ed ಡಬಲ್ ಗ್ರಾಜುಯೇಟ್. ಮೈ ಗುಡ್ನೆಸ್ ಮ್ಯಾನ್. ಅದಾದ್ಮೇಲೆ ಒಂದು ಈ ಥರದೊಂದು ಶೋಗೆ ಬಂದು ಅವ್ರ ಟ್ಯಾಲೆಂಟ್ನ ತೋರಿಸಿ ಅವ್ರ ಕಲೆನ ತೋರಿಸಿ ಜನರ ಮನಸ್ಸನ್ನ ಕ್ಯಾಪ್ಚರ್ ಮಾಡ್ತಾರೆ. ಅದು ಒಂದು ನಿಮ್ಮ ಲೈಫ್ ಜರ್ನಿ ಆಗುತ್ತೆ. ಲೈಫ್ ಫಿನಿಶ್ ಮಾಡ್ಕೋಬೇಕು ಅಂದಾಗ ಹೆಂಗೆ ಆಪರ್ಚುನಿಟಿಗಳು ಬಂದು ಲೈಫ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ಅದು ಎಷ್ಟು ಅದು ಇನ್ಸ್ಪೈರಿಂಗ್ ಆಗಿತ್ತು ಹೋಲ್ ವಿಡಿಯೋ ಅಂತ ಅನ್ನೋದಕ್ಕೆ. ಉಲ್ಲಾಸ್ ಅವರೇ, ಸರ್ ನೀವು ಕಣ್ಣಲ್ಲಿ ನೀರು ಹಾಕ್ತೀರಾ, ಅಫ್ಕೋರ್ಸ್ ಅದು ನಿಮ್ಗೆ ಆಗುತ್ತೆ. ಆ ಪೇನ್ ಅಷ್ಟು ವರ್ಷ ನೀವೊಂದು ಇಲ್ಲ, ಇಲ್ಲ. ಯಾರನ್ನೋ ಪ್ರೀತಿಸಿರ್ತೀರಾ ಅಥವಾ ಇನ್ನೊಂದೇನೋ ಬಿಟ್ಟು ಹೋದಾಗ ಹಂಗೆ ಆಗಿರುತ್ತೆ. ಸಿ ಏನಾಗುತ್ತೆ ಅಂದ್ರೆ ದೇವ್ರ ಆಪ್ಷನ್ಸ್ಗಳು ಕೊಡ್ತಾ ಹೋಗ್ತಾನೆ ನಿನ್ನ ಲೈಫಲ್ಲಿ ನೀನು ಏನು ಚೂಸ್ ಮಾಡಬೇಕು ಅಂತ. ಬಹುಶಃ ನೀವು ಯಾರನ್ನ ಇಷ್ಟಪಟ್ಟಿದ್ರು, ನೀವು ಅವ್ರಿಗೆ ಮದುವೆ ಆಗಿದ್ದಿದ್ರೆ ಒಂದು ಸ್ವಲ್ಪ ವರ್ಷಗಳಿಗೆ ಮದುವೆ ಆಗಿ ನೀವು ಮಕ್ಕಳಾಗಿ ನಿಮ್ದೊಂದು ಫ್ಯಾಮಿಲಿ ಅಂತ ಇರ್ಬೋದಾಗಿತ್ತೇನೋ. ಆದರೆ ಇವತ್ತು ಅವ್ರು ನಿಮಗೆ ಬಿಟ್ಟೋಗಿರೋದಕ್ಕೆ ಏನಾಗುತ್ತೆ, ಅದೇ ಟೈಮಲ್ಲಿ ನೀವು ಯಾವುದೋ ಒಂದು ದೊಡ್ಡ ಪರದೆನಲ್ಲಿ ನೀವು ಕಾಣಿಸ್ಕೋತಾ ಇರ್ತೀರಾ, ಅವ್ರ ಹೆಂಡತಿ ಮಕ್ಕಳು ಗಂಡನ ಜೊತೆಗೆ ಬಂದು ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿರ್ತಾರ್ರಿ. ಆ ಭಾಗ್ಯ ಸಿಗೋದಿಲ್ಲ. ಸೊ ದೇವ್ರು ಒಂದು ಕಿತ್ಕೊಂಡ್ರೆ ಅದಕ್ಕಿಂತ ಅದ್ಭುತವಾಗಿ ಒಂದು ಕೊಡ್ತಾನೆ ಅನ್ನೋದಕ್ಕೆ ನಿಮ್ಮ ಲೈಫ್ ಒಂದು ಎಕ್ಸಾಂಪಲ್ ಬ್ರದರ್. ಥ್ಯಾಂಕ್ ಯು ಸರ್. ಉಲ್ಲಾಸ್, ನಿಮ್ ಕಣ್ಣಲ್ಲಿ ಆ ಕಣ್ಣೀರಿತ್ತಲ್ಲ, ಅದಕ್ಕೆ ಕಾರಣ ನಂಗೆ ಈಸಿ ಅರ್ಥ ಆಗುತ್ತೆ. ಅಂದ್ರೆ ಇಷ್ಟು ವರ್ಷಗಳು ಅವರು ನೋವನ್ನು ಅನುಭವಿಸಿದ್ದಾರೆ ಬಾಸ್. ಕ್ಯಾನ್ ಯು ಇಮ್ಯಾಜಿನ್ 25 years ಅವ್ರು ಬೇರೆ ಬೇರೆ ಅವಮಾನಗಳಾಗಿರುತ್ತೆ, ಏನೇನೋ ನೋವನ್ನು ಅನುಭವಿಸಿದ್ದಾರೆ. ಅವ್ರು ಸಿಗ್ಬೇಕಾದ್ರೆ ಏನೂ ಸಿಕ್ಕಿಲ್ಲ ಲೈಫಲ್ಲಿ, ಬಂತು ನೋಡಿ ಇದು ಕೊನೆಗೆ. ಅದು ಸರ್ ಜೀವನ ಮೋಸನೇ ಮಾಡಲ್ಲಪ್ಪ ಕಲೆಗೆ. ನಿಮ್ಮಂತ ಪ್ರತಿಭೆಗೆ ಮೋಸನೇ ಮಾಡಲ್ಲ. ನಿಜವಾಗ್ಲೂ ಹೇಳ್ತಿಲ್ಲ, ಈಗ 6.5 ಅಡಿ 7 ಅಡಿ ಇರ್ತಾರಲ್ಲ, ಅವ್ರಿಗಿಂತ ಎತ್ತರವಾದ ವ್ಯಕ್ತಿ ನೀವು. ಅಂಡ್ ನಿಮ್ಗೆ ಹೇಳ್ತೀನಿ ಸರ್, ಇವತ್ತು ನಿಮ್ಮ ಕುತ್ತಿಗೆಯಲ್ಲಿದೆಯಲ್ಲ ಸರ್ ಹಾರ, ಶಾಶ್ವತವಾಗಿ ಜನ ನಿಮ್ ಹಾರ ಆಗ್ತಿರ್ತಾರೆ ಸರ್ ಲೈಫಲ್ಲ. ಅಂತ ಪ್ರತಿಭೆ ಸರ್ ನೀವು. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಸರ್. ನಿಜವಾಗ್ಲೂ ನೀನೇನ್ ಗೊತ್ತಾ, ಒಂದು ಹುಡುಗಿಗೋಸ್ಕರ ಜೀವನಾನ ಕಳ್ಕೊಳಕ್ ರೆಡಿ ಆಗ್ಬಿಟ್ಟೆ ನೀನು. ಆದ್ರೆ ನಿನ್ನ ಇಷ್ಟಪಡುವಂತ ಕರ್ನಾಟಕದಲ್ಲಿ ಕೋಟಿ ಕೋಟಿ ಹುಡುಗರು ಕಾಯ್ತಾ ಇದ್ದಾರೆ. ಉಲ್ಲಾಸ ಫೋಟೋ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಕುಲ್ ಒಂದೇ ಒಂದು ವಿಷಯ ಹೇಳ್ಬೇಕು. ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾರೆಲ್ಲ ನೋವು ಕೊಟ್ಟಿದ್ದಾರೆ, ಯಾರೆಲ್ಲ ನಿಮ್ ಕಾಲ್ ಎಳ್ದಿದ್ದಾರೆ, ಯಾರೆಲ್ಲ ನಿಮ್ಗೆ ಅವಮಾನ ಮಾಡಿದ್ದಾರೆ, ಅದೆಲ್ಲದಕ್ಕೂ ಉತ್ತರ ಒಂದೇ, ನಿಮ್ಮ ಯಶಸ್ಸು, ಸಕ್ಸಸ್, ನಿಮ್ಮ ಬೆಳವಣಿಗೆ. ನೀವು ಆಲ್ರೆಡಿ ಬೆಳಿತಿದ್ದೀರಾ. ನೀವ್ ಯಾರಿಗೇನು ಮಾತಾಡಬೇಡಿ, ನಿಮ್ಮ ಯಶಸ್ಸೇ ಎಲ್ಲರಿಗೂ ಉತ್ತರ ಕೊಡುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಐ ಲವ್ ಯು ಉಲ್ಲಾಸ್. ಐ ಲವ್ ಯು. ಈಗ ಆ ಸಕ್ಸಸ್ ನ ಸೆಲೆಬ್ರೇಟ್ ಮಾಡುವಂತ ಸಮಯ. ಹುಡುಗ, ನಿನಗೆ ನೋಡು ಎಷ್ಟು ಜನ ಹುಡುಗಿರು ಬರ್ತಾ ಇದ್ದಾರೆ ಅಂತ. ಗರ್ಲ್ಸ್, ಪ್ಲೀಸ್ ಅಟ್ಯಾಕ್ ಹಿಮ್.